ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದ ಫಸ್ಟ್ ಎಪಿಸಲ್ ಟು ದ ಕೊರಿಂಥಿಯನ್ಸ್, ಚಾಪ್ಟರ್ 16, 16ನೇ ಅಧ್ಯಾಯ. ಇದು ಮೊದಲನೇ ಕೊರಿಂಥ ಪತ್ರಿಕೆಯ ಕೊನೆಯ ಒಂದು ಅಧ್ಯಾಯ ಮತ್ತು ಇದರಲ್ಲಿ ನಾವು ನೋಡುವಾಗ 18 ಆತ್ಮಿಕ ತಂದೆಯ ಗುರುತುಗಳನ್ನು ನಾವು ನೋಡಿಕೊಳ್ಳಬಹುದು ರೀ. 18 ಮಾರ್ಕ್ಸ್ ಆಫ್ ಎ ಸ್ಪಿರಿಚುವಲ್ ಫಾದರ್. ಮೊದಲನೇ ಕೊರಿಂಥ ಮತ್ತು ಎರಡನೇ ಕೊರಿಂಥದಲ್ಲಿ ಆತ್ಮಿಕ ತಂದೆ, ಆತ್ಮಿಕ ಮಕ್ಕಳ ಒಂದು ಅನ್ಯೋನ್ಯತೆ, ಸಂಬಂಧ, ಅವರ ಸೇವೆ ಇವೆಲ್ಲವನ್ನು ನಾವು ನೋಡ್ಬೋದು. ಯಾಕಂದರೆ ಪೌಲನು ಒಬ್ಬ ಪ್ರಸಂಗಿಯಾಗಿ ಕೇವಲ ಪ್ರಸಂಗಿಯಾಗಿ ಅಲ್ಲ, ಆತ್ಮಿಕ ತಂದೆಯಾಗಿ ತನ್ನ ಆತ್ಮಿಕ ಮಕ್ಕಳೊಂದಿಗೆ ವ್ಯವಹರಿಸಿದ್ದರಿಂದ ಈ 16ನೇ ಅಧ್ಯಾಯ ಮೊದಲನೇ ಕೊರಿಂಥ ಪತ್ರಿಕೆಯಲ್ಲಿ ಆತ್ಮಿಕ ತಂದೆಯ 18 ಗುರುತುಗಳನ್ನು ನೋಡಿಕೊಳ್ಳೋಣ್ರಿ. 18 ಮಾರ್ಕ್ಸ್ ಆಫ್ ಎ ಸ್ಪಿರಿಚುವಲ್ ಫಾದರ್. ಮೊದಲನೇದಾಗಿ, ಟೆಲ್ಸ್ ಸ್ಪಿರಿಚುವಲ್ ಚಿಲ್ಡ್ರನ್ ಅಬೌಟ್ ಕಲೆಕ್ಷನ್. ದೇವಜನರಿಗೋಸ್ಕರ ಹಣ ಕೂಡಿಸುವುದರ ಬಗ್ಗೆ ತಿಳಿಸುತ್ತಾರೆ. ಒಬ್ಬ ಆತ್ಮಿಕ ತಂದೆ ದೇವಜನರ ಒಂದು ಅವಶ್ಯಕತೆಯನ್ನು ತಿಳಿಸುವಾಗ ಅದನ್ನು ತನ್ನ ಆತ್ಮಿಕ ಮಕ್ಕಳಿಗೆ ಆ ಬಗ್ಗೆ ಒಂದು ಮಾಹಿತಿ ಅಥವಾ ಒಂದು ವಿದ್ಯೆ ಅಥವಾ ಮಾರ್ಗದರ್ಶನ ಕೊಡುವಂಥದ್ದನ್ನು ಮೊದಲನೇದಾಗಿ ಮೊದಲನೇ ಕೊರಿಂಥ 16:1 ನಾವು ನೋಡ್ತೇವೆ ರೀ. ಆತ್ಮಿಕ ತಂದೆ ತಮ್ಮ ಮಕ್ಕಳು ಯಾವ ರೀತಿಯಾಗಿ ದೇವಜನರ ಕೊರತೆಯನ್ನು ನೀಗಿಸುವುದ ಒಂದು ಜವಾಬ್ದಾರಿಕೆ, ಕರ್ತವ್ಯ, ಆತ್ಮ ಹೊಂದಿದವರಾಗಿರ್ಬೇಕು ಅನ್ನುವಂಥದ್ರ ಬಗ್ಗೆ ನಾವು ನೋಡ್ತೇವೆ ಮೊದಲನೇದಾಗಿ. ಎರಡನೇದಾಗಿ 3ನೇ ವಚನ, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಅನುಮೋದದ ಪ್ರಕಾರ ಸಾಗೋದ್ರ ಬಗ್ಗೆ ನಾವು ನೋಡ್ಕೊಳ್ತೀವಿ. ದ್ಯಾಟ್ಸ್ ದ ಸೆಕೆಂಡ್ ಮಾರ್ಕ್ ಆಫ್ ಎ ಸ್ಪಿರಿಚುವಲ್ ಫಾದರ್. ಆತ್ಮಿಕ ತಂದೆ ತನ್ನ ಮಕ್ಕಳು ದೇವಜನರ ಕೊರತೆಯನ್ನು ನೀಗಿಸುವಂಥವರಾಗಿರಬೇಕು, ಕಲ್ತ್ಕೋಬೇಕು ಎಂಬುದನ್ನು ಹೊಂದಿರುವ ಒಬ್ಬ ಆತ್ಮಿಕ ತಂದೆ. ಎರಡನೇದಾಗಿ ನಾವು ನೋಡುವಾಗ ಆತ್ಮಿಕ ಮಕ್ಕಳು ಯಾರನ್ನು ಅನುಮೋದಿಸ್ತಾರೋ ಅವರನ್ನು ಈತನು, ಈ ಆತ್ಮಿಕ ತಂದೆ ಒಪ್ಪುವಂಥ, ಸ್ವೀಕರಿಸುವಂಥ, ಹೊಂದಿ ಹೋಗುವಂಥ ಮನೋಭಾವನೆಯನ್ನು ನಾವು ನೋಡ್ತೇವೆ. ಇಲ್ಲ, ನಾನು ಹೇಳಿದಂತೆ ನೀವು ಮಾಡಬೇಕು ಎಂಬುದಾಗಿ ಹೇಳಿದೆ. ನೀವು ಯಾರನ್ನು ಅನುಮೋದಿಸುವಿರೋ ಅವರಿಗೆ ಎಂಬುದಾಗಿ ಹೇಳುವಾಗ, ಯಾಕಂದರೆ ಸ್ಥಳೀಯ ಸಭೆಯವರಿಗೆ ಸ್ಥಳೀಯ ವ್ಯಕ್ತಿಗಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಆದ ಕಾರಣ ಆ ಒಂದು ಜವಾಬ್ದಾರಿಕೆಯನ್ನು ಅರಿತಂಥ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಒಂದು ತೀರ್ಮಾನಕ್ಕೆ ಒಳಪಟ್ಟಿರುವಂಥದ್ದು, ಸಹಕರಿಸುವಂಥದ್ದನ್ನು ಎರಡನೇದಾಗಿ ನೋಡ್ತೀವಿ. ಮೂರನೇದಾಗಿ, ಟೇಕ್ಸ್ ದಿ ಅಪ್ರೂವ್ಡ್ ವಿತ್ ಹಿಮ್. ಅಂದರೆ ಯಾರನ್ನು ತನ್ನ ಆತ್ಮಿಕ ಮಕ್ಕಳು ಅನುಮೋದಿಸಿದ್ದಾರೋ ಆ ವ್ಯಕ್ತಿಯನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕಂತ ಒಂದು ತೀರ್ಮಾನ, ಹೇಳಿಕೆಯನ್ನು ಆತ್ಮಿಕ ತಂದೆ ಕೊಡುವಂಥದ್ರ ಬಗ್ಗೆ ಮೂರನೇದಾಗಿ ನಾವು ನೋಡ್ತೀವಿ. ನಾನು ಸಹ, ಅಂದರೆ ಮೊದಲನೇ ಕೊರಿಂಥ 16:4 ನಾನು ಸಹ ಹೋಗುವುದು ಯುಕ್ತವಾಗಿದ್ದರೆ ಅವರು ನನ್ನೊಂದಿಗೆ ಬರ್ರಿ. ನೀವು ಯಾರನ್ನು ಅನುಮೋದಿಸ್ತೀರೋ ಅಂಥ ವ್ಯಕ್ತಿಯನ್ನು ಅಥವಾ ವ್ಯಕ್ತಿಗಳನ್ನು ನನ್ನೊಂದಿಗೆ
ಕಳಿಸ್ರಿ, ನನ್ನೊಂದಿಗೆ ಬರಲಿ ಅವರು ಎಂಬುದಾಗಿ. ಇದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ತದೆ ನಮಗೆ, ಯಾಕಂದರೆ ಪೌಲನ ಕೈಯಲ್ಲಿ ಕೊಟ್ಟು ಕಳಿಸ್ಬೋದಾಗಿತ್ತು. ಆದರೂ ಕೂಡ ಪೌಲನ ಜೊತೆಯಲ್ಲಿ ದೂರ ಪ್ರಯಾಣ ಮಾಡಿ ಒಬ್ಬರು ಇಬ್ಬರು ಅಥವಾ ಒಬ್ರಿಗಿಂತಲೂ ಹೆಚ್ಚಾದಂಥ ಒಂದು ತಂಡ ಹೋಗುವಂಥದ್ದು ಪೌಲನ ಜೊತೆಯಲ್ಲಿ, ಆತ್ಮಿಕ ತಂದೆಯ ಜೊತೆಯಲ್ಲಿ, ಅದು ಆಶ್ಚರ್ಯ. ಆದರೂ ಕೂಡ ಆತ್ಮಿಕ ತಂದೆಯೊಡನೆ ಈ ಆತ್ಮಿಕ ಮಕ್ಕಳಲ್ಲಿ ಒಬ್ಬರು ಅಥವಾ ಒಬ್ಬರಿಗಿಂತಲೂ ಹೆಚ್ಚಾದಂಥವರು ಪ್ರಯಾಣ ಮಾಡುವಂಥದ್ದು ಕೂಡ ಎಂಥ ಭಾಗ್ಯ ಅಂತ ನನಗೆ ಅನ್ನಿಸ್ತದೆ. 4ನೇದಾಗಿ, ಅಂದ ಹಾಗೆ 1 ಕೊರಿಂಥ 16ನೇ ಅಧ್ಯಾಯದಲ್ಲಿ ಆತ್ಮಿಕ ತಂದೆಯ 18 ಗುರುತುಗಳನ್ನು ನಾವು ನೋಡಿಕೊಳ್ಬೋದು. ಆತ್ಮಿಕ ತಂದೆಯ 18 ಆತ್ಮಿಕ ಗುರುತುಗಳು, 18 marks or 18 spiritual marks of a spiritual father. ಆತ್ಮಿಕ ತಂದೆ ತನ್ನ ಒಂದು ಬಯಕೆಯನ್ನು ವ್ಯಕ್ತಪಡಿಸುವಾಗ 6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುವಂಥದ್ದನ್ನು ನಾವು ನೋಡಿಕೊಳ್ಳಬಹುದು. ಸ್ವಲ್ಪ ಸಮಯ ಇಲ್ಲವೇ ಚಳಿಗಾಲವನ್ನು ನಿಮ್ಮೊಂದಿಗೆ ಕಳೆಯಲು ಬಯಸುತ್ತೇನೆ. ಆತ್ಮಿಕ ತಂದೆ ನೋಡ್ರಿ, ಯಾರ ಜೊತೆಗೆ ಟೈಮ್ ಕಳಿಬೇಕು ಅಂತ ಹೇಳಿದಾಗ ಆ ಒಂದು ಸೀಸನ್, ಆ ಒಂದು ಕಾಲ, ಆ ಒಂದು ಸಮಯ, ಅಥವಾ ಅದು ಒಂದು ವಾರ ಆಗಿರ್ಬೋದು, 2 ವಾರ ಆಗಿರ್ಬೋದು, 1 ತಿಂಗಳಿರ್ಬೋದು, 2 ತಿಂಗಳಿರ್ಬೋದು, ಆ ದಿವಸಗಳನ್ನು ಆತ್ಮಿಕ ಮಕ್ಕಳೊಂದಿಗೆ ಕಳಿಬೇಕು ಎಂಬುದಾಗಿ ಆತ್ಮಿಕ ತಂದೆ ಬಯಸುವಂಥದ್ರ ಬಗ್ಗೆ ನಾವು ನೋಡ್ತೀವಿ. ಡಿಸೈರ್ಸ್ ಟು ಬಿ ವಿತ್ ಸ್ಪಿರಿಚುವಲ್ ಚಿಲ್ಡ್ರನ್. ಮತ್ತು ಆ ರೀತಿಯಾಗಿ ಹೇಳುವಾಗ ಒಂದು ಮಾತು ಗಮನಿಸ್ಬೋದು 7ನೇ ವಚನದಲ್ಲಿ. ಅದೇನಂತ ಹೇಳಿದ್ರೆ, ನಾನು ಹಾದು ಹೋಗುವಾಗ ಹೆಚ್ಚು ಕಾಲಾವಕಾಶವಿಲ್ಲದ ಸಮಯದಲ್ಲಿ ನಿಮ್ಮನ್ನು ನೋಡುವುದಕ್ಕೆ ನನಗಿಷ್ಟ ಇಲ್ಲ. ಅಂದರೆ ಸ್ವಲ್ಪನೇ ಸಮಯ ಇದ್ದರೆ ನನಗೆ ಬರಲಿಕ್ಕೆ ಇಷ್ಟ ಇಲ್ಲ. ಆದರೆ ಕರ್ತನ ಅನುಮತಿಸಿದರೆ, ಅದಕ್ಕೂ ದೇವ್ರ ಚಿತ್ತ ಬೇಕು. ಕರ್ತನ ಅನುಮತಿಸಿದರೆ ನಿಮ್ಮ ಬಳಿಯಲ್ಲಿ ಸ್ವಲ್ಪ ಕಾಲ ಇರುವೆನೆಂದು ನಿರೀಕ್ಷಿಸುತ್ತೇನೆ ಎಂಬುದಾಗಿ. ಹಾಗಾದರೆ ಹೆಚ್ಚು ಟೈಮು ಕಳಿಬೇಕು ತನ್ನ ಆತ್ಮಿಕ ಮಕ್ಕಳ ಜೊತೆಯಲ್ಲಿ ಎಂಬಂಥ ಒಂದು ಬಯಕೆ ಆತ್ಮಿಕ ತಂದೆಗೆ ಇತ್ತು. ಅದರ ಬಗ್ಗೆನೇ ಮಾತನಾಡ್ತಾ ಇರುವಂಥದ್ದು. ಅದರ ಬಗ್ಗೆ ತಂದೆ ದೇವರ ಅಥವಾ ಕರ್ತನ ಅನುಮತಿ ಹೀಗೆಲ್ಲ ಹೇಳುವಂಥದ್ದನ್ನು ನೋಡುವಾಗ ಬಹಳ ಆಶ್ಚರ್ಯ ಮತ್ತು ಅದರಿಂದ ಕಲಿಯುವಂಥದ್ದು ಕೂಡ ಇದೆ. ಸರಿ, 5ನೇದಾಗಿ 5th mark of a spiritual father, he shares his ministry. ವಾವ್! ತನ್ನ ಸೇವೆಯನ್ನು ಹಂಚಿಕೊಳ್ಳೋದ್ರ ಬಗ್ಗೆ ನಾವು ನೋಡ್ತೀವಿ ರೀ. ಯಾವ ರೀತಿಯಾಗಿ ಹಂಚಿಕೊಡ್ತಾ ಇದ್ದಾನೆ ಬನ್ನಿರಿ ನೋಡೋಣ. 8ನೇ ವಚನದಲ್ಲಿ ಯಹೂದ್ಯರ ಹಬ್ಬದ ತನಕ ಎಫೆಸದಲ್ಲಿರುವೆನು, ಅದೊಂದು ಇನ್ಫಾರ್ಮೇಷನು. ಪರಿಣಾಮಕಾರಿಯಾದ ಸೇವೆಗೆ ದೊಡ್ಡ ಬಾಗಿಲು ನನಗೆ ತೆರೆದಿದೆ, ಅದೊಂದು 2ನೇ ಮಾಹಿತಿ. ಆದರೆ ಬಹಳ ಜನ ವಿರೋಧಿಗಳಿದ್ದಾರೆ, ಅದನ್ನು ಕೂಡ ಹಂಚಿಕೊಡ್ತಾ ಇರುವಂಥದ್ದು. ತನ್ನ ಹೃದಯವನ್ನು ಬಿಚ್ಚಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳೊಂದಿಗೆ ಹೇಳುವಂಥ ಸೇವೆ ಬಗ್ಗೆ ನೋಡ್ರಿ, ಆಶ್ಚರ್ಯ. ನನಗದು ಭಾಳ ಖುಷಿ, ಭಾಳ ಸಂತೋಷವನ್ನು ಕೊಡುವಂಥದ್ದಾಗಿದೆ. ತೃಪ್ತಿಕರವಾದಂಥ ಒಂದು ಅನುಭವ ಇದು. ಅನಂತರ ನೋಡುವಾಗ 6ನೇದಾಗಿ ನಾವು 1 ಕೊರಿಂಥ 16ನೇ ಅಧ್ಯಾಯದಲ್ಲಿ ಆತ್ಮಿಕ ತಂದೆಯ 18 ಗುರುತುಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. 18 marks ಆಫ್ ಎ ಸ್ಪಿರಿಚುವಲ್ ಫಾದರ್. ಅದರಲ್ಲಿ 6ನೇ ಒಂದು ಗುರುತು ಏನಂದರೆ ತನ್ನಂಥವರನ್ನು ಗುರುತಿಸುವಂಥದ್ದು. ಆತ್ಮಿಕ ತಂದೆ ಹೇಗಿರ್ತಾರೋ ಆ ರೀತಿಯಾಗಿ ಯಾರಾದರೂ ಇದ್ದರೆ, ನನ್ನ ಹಾಗೆ ಇರುವಂಥವರು ಅಲ್ಲಿದ್ದಾರೆ ನೋಡ್ರಿ, ಅವರ ಹೆಸರು ಹೀಗಿದೆ ಎಂಬುದಾಗಿ 16:10 1 ಕೊರಿಂಥ 16:10ರಲ್ಲಿ ನನ್ನ ಹಾಗೆಯೇ
ನನ್ನ ಹಾಗೆಯೇ ತಿಮೋಥೆ ಕರ್ತನ ಸೇವೆ ಮಾಡ್ತಿದ್ದಾನೆ. ವಾವ್! ಹಾಗಾದರೆ ಇನ್ನೊಬ್ಬ ಪೌಲ, ಎರಡನೇ ಪೌಲ, ಜೂನಿಯರ್ ಪೌಲ ಅಂತ ಹೇಳ್ಬೋದು. ನನ್ನ ಹಾಗೆಯೇ, ಪೌಲನ ಹಾಗೆಯೇ ತಿಮೋಥೆ ಕರ್ತನ ಸೇವೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು, ಈ ರೀತಿಯಾಗಿ ಆತ್ಮಿಕ ತಂದೆಗೆ ತನ್ನಂತಹ ಒಬ್ಬ ಆತ್ಮಿಕ ಮಗು ಸೇವೆ ಮಾಡ್ತಾ ಇದ್ದರೆ ಅದು ಭಾಳ ಸಂತೋಷವನ್ನು ಉಂಟು ಮಾಡ್ತದೆ. ನಾನು ಸುಮಾರು 44, ಈಗ 45ನೇ ವರ್ಷ ಸೇವೆ ಮಾಡ್ತಾ ಇರುವುದು. ಆದರೆ ನನ್ನ ಹಾಗೆಯೇ ಸೇವೆಯನ್ನು ಮಾಡುವಂಥ ಆತ್ಮಿಕ ಮಕ್ಕಳನ್ನು ಹುಡುಕ್ತಾ ಇದ್ದೇನೆ. ಯಾರು ಇನ್ನೂ ಕೂಡ ನನ್ನ ಹಾಗೆಯೇ ಕರ್ತನ ಸೇವೆಯನ್ನು ಮಾಡುವಂಥವರು ನನಗೆ ಸಿಕ್ಕಿಲ್ಲ. ದೇವರು ಕೊಡ್ತಾರೆ ಇನ್ನು ಮುಂದೆ. ಅವನು ಅಂದರೆ ತಿಮೋಥಿ ಬಂದರೆ ಅವನು ನಿಮ್ಮೊಂದಿಗಿರುವಾಗ ಅವನಿಗೆ ಯಾವ ಭಯವೂ ಇಲ್ಲದಂತೆ ನೋಡಿಕೊಳ್ಳ್ರಿ. ಅಂದರೆ ಇದರಿಂದ ನಾವು ಕಲಿಯುವಂಥ ಇನ್ನೊಂದು 8ನೇ ಒಂದು ಆತ್ಮಿಕ ತಂದೆಯ ಗುರುತು ಏನಂತ ಹೇಳಿದ್ರೆ, ಹಿ ಮೇಕ್ಸ್ ಅನದರ್ ಸ್ಪಿರಿಚುವಲ್ ಚೈಲ್ಡ್ ಕಂಫರ್ಟಬಲ್ ವಿತ್ ದ ಅದರ್ ಸ್ಪಿರಿಚುವಲ್ ಚಿಲ್ಡ್ರನ್. ಅಂದರೆ ತನ್ನ ಹಾಗೆ ಸೇವೆ ಮಾಡುವಂಥ ಆತ್ಮಿಕ ಮಗು, ಕರ್ತನಲ್ಲಿ ಮಗು. ಯಾಕಂದರೆ ಅಪೊಸ್ತಲಕೃತ್ಯ 16ನೇ ಅಧ್ಯಾಯ ಪ್ರಕಾರವಾಗಿ ಮತ್ತು 2ನೇ ತಿಮೋಥಿ 2ನೇ ಅಧ್ಯಾಯದ ಪ್ರಕಾರವಾಗಿ ತಿಮೋಥಿ ಬಂದು ಆ ಆತ್ಮಿಕ ಮಗನಾಗಿ ಇದ್ದನು ಪೌಲನಿಗೆ. ಆದ ಕಾರಣ ಈಗ ಆತ್ಮಿಕ ಮಗನು, ತನ್ನ ಹಾಗೆ ಸೇವೆ ಮಾಡುವಂಥ ಆತ್ಮಿಕ ಮಗನು ಆತ್ಮಿಕ ಮಕ್ಕಳ ನಡುವೆ ಬಂದಾಗ ಅವನನ್ನು ಕಂಫರ್ಟಬಲ್ ಆಗಿ, ಅನುಕೂಲವಾಗಿ, ಚೆನ್ನಾಗಿ ನೋಡ್ಕೊಳ್ಬೇಕಲ್ವ. ಯಾಕಂದರೆ ತಾನೇ ಅಲ್ಲಿ ಹೋಗ್ತಾ ಇದ್ದ ಹಾಗೆ, ನನ್ನ ಹಾಗೆ ಇರುವಂಥ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಹೋಗ್ತಾ ಇರುವಾಗ ಅಲ್ಲಿನ ಆತ್ಮಿಕ ಮಕ್ಕಳು ಇವನನ್ನು ಚೆನ್ನಾಗಿ ನೋಡ್ಕೋಬೇಕಂತ ಹೇಳಿಬಿಟ್ಟು ಯಾವ ಭಯವೂ ಇಲ್ಲದಂತೆ ನೋಡ್ಕೊಳ್ರಿ. ಆ ರೀತಿಯಾಗಿ ಹೇಳಿಬಿಟ್ಟು ಇನ್ನೊಂದು ಮಾತು ಕೂಡ ಹೇಳ್ತಾನೆ. ಅದು ಭಾಳ ಚೆನ್ನಾಗಿದೆ. ಅದು ಯಾಕೆ ಈ ಮಾತು ಹೇಳಿದ್ನಂತ ನನಗೆ ಅರ್ಥ ಆಗ್ತಾ ಇಲ್ಲ. 1 ಕೊರಿಂಥ 16:11 ಯಾರು ಅವನನ್ನು ಅಂದರೆ ತಿಮೋಥಿಯನನ್ನು ಹೀನಾಯವಾಗಿ ಕಾಣಬಾರದು. ಒಂದು ವೇಳೆ ತಿಮೋಥಿಯನು ಸ್ವಲ್ಪ ಸಂಕೋಚ, ಭಯದ ವ್ಯಕ್ತಿ ಆಗಿದ್ದ. ಹಾಗಿರುವಾಗ ಅವನನ್ನು ಏನಪ್ಪ ಇವನು ಭಯಪಡ್ತಾ ಇದ್ದಾನೆ, ಏನಿದು ಇವನು ಹೀಗೆ ಸಂಕೋಚ ಪಡ್ತಾನೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಹೀನೈಸಬಾರ್ದು. ಯಾಕಂದರೆ ಪೌಲನನ್ನು ಸ್ವೀಕಾರ ಮಾಡೋದರಲ್ಲಿ ಇವರಿಗೇನು ಸಮಸ್ಯೆ ಇರಲಿಲ್ಲ. ಆದರೆ ಈಗ ಪೌಲನಂಥ ಒಬ್ಬ ವ್ಯಕ್ತಿ, ಆತ್ಮಿಕ ತಂದೆ, ಆತ್ಮಿಕ ಮಗುವನ್ನು ಕಳಿಸ್ಕೊಡುವಾಗ ಇತರ ಆತ್ಮಿಕ ಮಕ್ಕಳು ಯಾವ ರೀತಿಯಾಗಿ ನೋಡ್ಕೊಳ್ತಾರೆ ಎಂಬುದರ ಬಗ್ಗೆ ಅವನಿಗೆ ಪೌಲನಿಗೆ ಕೆಲವು ಮಾತು ಹೇಳಬೇಕಂತ ಅನ್ನಿಸ್ತು. ಪೌಲನು ಅವರಿಗೆ, ಕೊರಿಂಥದವರಿಗೆ ಅಥವಾ ಆತ್ಮಿಕ ಮಕ್ಕಳಿಗೆ ಹೇಳಬೇಕಂತ ಅನ್ನಿಸ್ತು. ಆದ ಕಾರಣ 3-4 ಮಾತುಗಳನ್ನು, ಯಾವ ಭಯವೂ ಇಲ್ಲದಂತೆ ನೋಡಿಕೊಡ್ರಿ. 2ನೇದು, ಅವನನ್ನು ಹೀನಾಯವಾಗಿ ಯಾರು ನೋಡ್ಕೋಬೇಡ್ರಿ. 3ನೇದಾಗಿ ಅವನನ್ನು ಸಮಾಧಾನದಿಂದ ಕಳಿಸ್ಕೊಡ್ರಿ ಎಂಬುದಾಗಿ ಹೇಳ್ತಾನೆ ರೀ. ಹಾಗಾದರೆ ಒಬ್ಬ ಆತ್ಮಿಕ ತಂದೆಗೆ ಆತ್ಮಿಕ ಮಗುವಿನ ಮೇಲೆ ಮತ್ತು ಇನ್ನಿತರ ಆತ್ಮಿಕ ಮಕ್ಕಳ ವಿಷಯದಲ್ಲಿ ಇದ್ದಂಥ ಒಂದು ಏನಂತ ಹೇಳ್ಬೋದು, ಒಂದು ಅನುಕೂಲತೆ, ಒಂದು ಸೂಕ್ಷ್ಮತೆಯನ್ನು ಈ ಮಾತುಗಳಲ್ಲಿ ನಾವು ನೋಡಿಕೊಳ್ಳಬಹುದು. 9ನೇದಾಗಿ, ಈಗಾಗಲೇ ಆತ್ಮಿಕ ತಂದೆಯ 18 ಗುರುತುಗಳಲ್ಲಿ 8 ಮುಗಿತು, ಇನ್ನು 10 ಇದೆ, ಬೇಗ ನಾವು ನೋಡಿಕೊಳ್ಬೇಕು. 9ನೇ ಗುರುತು ಏನಂದರೆ, ಆತ್ಮಿಕ ತಂದೆ ಆತ್ಮಿಕ ಮಗುವಿನ ಬರುವಿಕೆಗೆ ಎದುರು ನೋಡುವಂಥದ್ದು. ವಾವ್! He expects the coming of the spiritual child.
ಅದೇ 11ನೇ ವಚನದ ಕೊನೆ ಭಾಗದಲ್ಲಿ ಸಮಾಧಾನದಿಂದ ತಿಮೋತಿಯನನ್ನು ಕಳಿಸ್ಕೊಡ್ರಿ ಅಂತ ಹೇಳಿಬಿಟ್ಟು ಅವನು, ಅಂದರೆ ತಿಮೋತಿಯನು, ಸಹೋದರರೊಂದಿಗೆ ಬರುವುದನ್ನು ಎದುರು ನೋಡುತ್ತಿದ್ದೇನೆ. ಐ ಆಮ್ ಲಾಂಗಿಂಗ್ ಫಾರ್ ಎ ಸ್ಪಿರಿಚುವಲ್ ಚೈಲ್ಡ್ ಟು ಕಮ್ ಎಂಬುದಾಗಿ ತನ್ನ ಎದುರು ನೋಡುವಿಕೆಯನ್ನು ಪೌಲನು ವ್ಯಕ್ತಪಡಿಸ್ತಾನೆ. 9 ಆಯಿತು, ಇನ್ನು 9 ಆತ್ಮಿಕ ಗುರುತುಗಳನ್ನು ನಾವು ನೋಡಿಕೊಳ್ಳೋಣ. ಆತ್ಮಿಕ ತಂದೆಯ 18 ಆತ್ಮಿಕ ಗುರುತುಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. ಇನ್ನು 9 ಮುಗಿತು, ಇನ್ನು 9. 10ನೇದಾಗಿ ನಾವು ನೋಡುವಾಗ ಅರ್ಥ ಮಾಡಿಕೊಳ್ಳುವಂಥದ್ದು, ಅಂಡರ್ಸ್ಟ್ಯಾಂಡಿಂಗ್. ಯಾರಾದರೂ ಆತ್ಮಿಕ ತಂದೆಯ ಮಾತನ್ನು ಆತ್ಮಿಕ ಮಕ್ಕಳು ಕೇಳಲಿಲ್ಲ ಅಥವಾ ತಕ್ಷಣ ಮಾಡಲಿಲ್ಲ ಅಥವಾ ಮುಂದಕ್ಕೆ ಮಾಡ್ತೀನಿ ಅಂತಾರೆ, ಅಥವಾ ಅವನು ಹೇಳಿದಂತೆ ಮಾಡಲಿಲ್ಲ, ತಾವು ಮುಂದೆ ಏನೋ ಮುಂದಕ್ಕೆ ಹಾಕ್ತಾರೆ ಮಾಡುವಂಥದ್ದು. ಅವಾಗೇನಾಗ್ತದೆ, ಅರ್ಥ ಮಾಡಿಕೊಳ್ತಾನೆ. ಯಾಕಂದರೆ ಅಪೊಲ್ಲೋಸನ ಬಗ್ಗೆ ನಿಮ್ಮ ಬಳಿಗೆ ತನ್ನ ಆತ್ಮಿಕ ಮಕ್ಕಳ ಹತ್ರ ಕಳ್ಸೋಣ ಅಂತ ಹೇಳ್ತಿದ್ರೆ ಅವನು ಈಗ ಬರುವುದಕ್ಕೆ ಅವನಿಗೆ ಸ್ವಲ್ಪ ಮನಸ್ಸಿರಲಿಲ್ಲ, ಆದರೆ ಅವನಿಗೆ ಸಂದರ್ಭ ಸಿಕ್ಕಿದಾಗ ಬರ್ತಾನೆ ಅಂತ ಹೇಳ್ಬಿಟ್ಟು, ಅಂದರೆ ಈ ಅಂಡರ್ಸ್ಟ್ಯಾಂಡ್ಸ್. 11ನೇದಾಗಿ ಎನ್ಕರೇಜಸ್ ಸ್ಪಿರಿಚುವಲ್ ಚೈಲ್ಡ್. ಆತ್ಮಿಕ ಮಗುವನ್ನು ಉತ್ತೇಜನ ಮಾಡುವುದು. ಎಚ್ಚರವಾಗಿರ್ರಿ, ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ, ಶೂರರಾಗಿರ್ರಿ, ಬಲಗೊಳ್ಳಿರಿ, ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಅಂತ ಹೇಳ್ಬಿಟ್ಟು 1 ಕೊರಿಂಥ 16, 13, 14 ವಚನದಲ್ಲಿ ಎನ್ಕರೇಜ್. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಎನ್ಕರೇಜ್ ಮಾಡ್ತಾರೆ. ಅನಂತರ 15ನೇ ವಚನದಲ್ಲಿ ಪಾಯಿಂಟ್ಸ್ ಗುಡ್ ಎಕ್ಸಾಂಪಲ್, ಒಳ್ಳೆಯ ಮಾದರಿಯನ್ನು ತೋರಿಸುವಂಥದ್ದು. ಯಾಕಂತ ಹೇಳಿದರೆ ಸ್ಟೆಫನನ ಮನೆಯವರು ಅಖಾಯದಲ್ಲಿ ಪ್ರಥಮ ಫಲವು ದೇವಜನರಿಗೆ ಸೇವೆ ಮಾಡ್ತಾ ಇರುವುದಕ್ಕೆ ತಮ್ಮನ್ನೇ ನೇಮಿಸಿಕೊಂಡವರಾಗಿದ್ದರು. ಅದರ ಬಗ್ಗೆ ಒಂದು ಒಳ್ಳೆಯ ಎಕ್ಸಾಂಪಲನ್ನು ತೋರಿಸಿಬಿಟ್ಟು ಆತನು ಇನ್ನೊಂದು ಮಾತನ್ನು ಕೂಡ ಹೇಳ್ತಾನೆ. ಅದೇನಂತ ಹೇಳಿದರೆ ಅದು 13ನೇ ಆತ್ಮಿಕ ತಂದೆಯ ಗುರುತು. ಅದೇನೆಂದರೆ ಈ ಅಪೀಲ್ ಸ್ಪಿರಿಚುವಲ್ ಚೈಲ್ಡ್ ಟು ಒಬೇ ಸಚ್. ಒಳ್ಳೆಯ ಎಕ್ಸಾಂಪಲನ್ನು ತೋರಿಸ್ಬಿಟ್ಟು 16, 1 ಕೊರಿಂಥ ಏನು ಹೇಳ್ತಾನೆ, ನೀವು ಇಂಥವರಿಗೂ ಸೇವೆ ಸಲ್ಲಿಸುವ ಪ್ರತಿಯೊಬ್ಬರಿಗೂ ವಿಧೇಯರಾಗಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. 13ನೇದು. 14ನೇದಾಗಿ ತನ್ನ ಸಾಕ್ಷಿಯನ್ನು ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಹೇಳುವಂಥದ್ದು. 17ನೇ ವಚನದಲ್ಲಿ ಅದೇನಂತ ಹೇಳಿದರೆ, ನೀವಿಲ್ಲದಿರಿಂದ ನನಗಾದ ಕೊರತೆಯನ್ನು ಇವರು ನೀಗಿಸಿದರು ಅಂತ ಹೇಳ್ಬಿಟ್ಟು ತನ್ನ ಕೊರತೆ ನೀಗಿದ್ರ ಬಗ್ಗೆ ಸಾಕ್ಷಿ ಕೊಡುವಂಥದ್ದು ಆತ್ಮಿಕ ತಂದೆಯ ಇನ್ನೊಂದು ಗುರುತಾಗಿದೆ. 15ನೇದಾಗಿ ಟೆಲ್ಸ್ ಟು ಆನರ್ ಟ್ರಿಯೋಸ್. ಇಂಥವ್ರನ್ನು ಸನ್ಮಾನಿಸಿರಿ ಅಂತ 18ನೇ ವಚನದಲ್ಲಿ ಬೇರೆಯವ್ರನ್ನ ಸನ್ಮಾನಿಸಬೇಕಂತ ಹೇಳ್ಬಿಟ್ಟು. 16ನೇ ವಚನದಲ್ಲಿ ಕನೆಕ್ಟ್ಸ್ ದಿ ಸ್ಪಿರಿಚುವಲ್ ಚಿಲ್ಡ್ರನ್ ಟು ಎ ಹೌಸ್ ಚರ್ಚ್. ಅಂದರೆ ಅಕ್ವಿಲಾ ಪ್ರಿಸ್ಸಿಲಾ ತಮ್ಮ ಮನೆಯಲ್ಲಿ ಸಭೆ ನಡೆಸ್ತಿದ್ರಲ್ಲ, ಅವ್ರ ಬಗ್ಗೆ ವಂದನೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೊರಿಂಥದವರಿಗೂ ಅಕ್ವಿಲಾ ಪ್ರಿಸ್ಕಿಲಾ ಅವರಿಗೂ ಒಂದು ಕನೆಕ್ಷನ್ ಮಾಡುವಂಥದ್ದು 19ನೇ ವಚನ. 17ನೇದಾಗಿ ನೋಡುವಾಗ ಈ ಕನ್ಕ್ಲೂಡ್ಸ್ ವಿತ್ ಲವ್. ಯಾವನಾದರೂ ಕರ್ತನಾದ ಯೇಸುವನ್ನು ಪ್ರೀತಿಸಿದರೆ ಅವನು ಶಾಪಗ್ರಸ್ತನು. ಆದ ಕಾರಣ ಪ್ರೀತಿನೇ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು 22ನೇ ವಚನದಲ್ಲಿ ಹೇಳಿಬಿಟ್ಟು ಕೊನೆಯದಾಗಿ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿರಲಿ ಎಂಬುದಾಗಿ entrust them to the grace of our Lord Jesus Christ. ಈ ರೀತಿಯಾಗಿ 1 ಕೊರಿಂಥ 16ನೇ ಅಧ್ಯಾಯ ಅದರಲ್ಲಿ 18 ಆತ್ಮಿಕ ತಂದೆಯ ಆತ್ಮಿಕ ಗುರುತುಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.